ಸ್ಮಾರ್ಟ್ಕಟ್ ಪ್ರೋ 9.2 ವರ್ಷನ್ನಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮತ್ತು ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟ ಕೆಲವೊಂದು ಹೊಸ ಪ್ರಿಸೆಟ್ಗಳನ್ನು ಕೊಡಲಾಗಿದೆ. ಇದರಿಂದ ನೀವು 4x5 9.16 ಆಸ್ಪೆಕ್ಟ್ ಮೋಡ್ಗೆ ಅನುಸಾರವಾಗಿ ನೀವು ಎಡಿಟಿಂಗ್ನ ತುಂಬ ಈಸಿಯಾಗಿ ಮಾಡಬಹುದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಡಿಫ್ರೆಂಟ್ ಟೈಪ್ ಆಫ್ ಪ್ರಿಸೆಟ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಉದಾಹರಣೆಗೆ ಫೇಸ್ಬುಕ್ಕಲ್ಲಿ ಮಾಡಬೇಕು ಅಂದರೆ ಸೊ ಇದರಲ್ಲಿ ಕೂಡ ನೀವು ಓಪನ್ ಮಾಡೋದಾದರೆ ವರ್ಟಿಕಲ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮಾಡಬೇಕು ಅಂತಂದರೆ ಸೊ ಇಲ್ಲಿ ಕೂಡ ನೀವು ಓಪನ್ ಮಾಡಿ ನೋಡಿದರೆ ವರ್ಟಿಕಲ್ ಆಪ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ, ಪ್ರಿಸೆಟ್ನ ಕೊಟ್ಟಿದ್ದಾರೆ. ಅದೇ ಥರ ಪಿಂಟ್ರೆಸ್ಟ್ ಅಲ್ಲಿ ನೀವು ಮಾಡಬೇಕು ಅಂದ್ಕೊಂಡ್ರು ಕೂಡ ಸೊ ಪಿಂಟ್ರೆಸ್ಟ್ ಅಲ್ಲಿ ನೀವು ನೋಡೋದಾದ್ರೆ ಕೂಡ ಸೊ ಇಲ್ಲಿ ವರ್ಟಿಕಲ್ ಪ್ರಿಸೆಟ್ಸ್ನ ಕೊಟ್ಟಿದ್ದಾರೆ. ಈ ಥರ ಸೆಲೆಕ್ಟ್ ಮಾಡಿಬಿಟ್ಟು ಪ್ರಿಸೆಟ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಾನು ಹೆಸರು ಹಾಕ್ತೀನಿ, ಆಮೇಲೆ ನಾನು ಓಕೆ ಅಂತ ಮಾಡ್ತೀನಿ. ಸೊ ಈ ಥರ ನನಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಹೆಸರು ಕೊಟ್ಟಿದ್ದೀನಿ, ಆಮೇಲೆ ಓಕೆ ಅಂತ ಮಾಡಿದ್ದೀನಿ. ಸೊ ಇದು ವರ್ಟಿಕಲ್ ಎಡಿಟಿಂಗ್ಗೆ ರೆಡಿ ಆಗಿದೆ. ಸೊ ಈಗ ನಾವು ಪ್ರಾಜೆಕ್ಟ್ ಲೈಬ್ರರಿಗೆ ಹೋಗೋಣ. ಈಗ ನನಗೆ ಸ್ಟೇಟಸ್ ರೀಲ್ಸ್ ಮಾಡಬೇಕು ಅನ್ಕೊಂತಿದ್ದೆ. ಸೊ ಈ ಥರ ತಮ್ನೇಲ್ ಮೋಡ್ನ ಆನ್ ಮಾಡಿದ ತಕ್ಷಣ ಈ ಥರ ರೆಫರೆನ್ಸ್ಗಳು ಕೊಡಲಾಗಿದೆ ಪ್ರಿವ್ಯೂ ನೋಡ್ಲಿಕ್ಕಾಗಿ. ಸೊ ಈ ಥರ ನನಗೆ ಆಡಿಯೋ ಸಮೇತ ರೆಫರೆನ್ಸ್ನ ನೋಡಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡ್ತೀನಿ ನಾನು. ಈಗ ನಾನು ಪ್ಲೇ ಮಾಡಿ ಆಡಿಯೋನ ನಾನು ನೋಡಬಹುದು. ಈಗ ನಾನು ಎಡಿಟ್ ಮಾಡಲು ಈ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿ ನಾನು ಟೈಮ್ ಲೈನ್ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕಾಗುತ್ತೆ. ಈ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಿಮ್ಮ ಮಲ್ಟಿ ಲೇಯರ್ ಆಪ್ಷನ್ಸ್ ಇಲ್ಲಿ ಓಪನ್ ಆಗಿದೆ. ಈಗ ಇದರ ರಿಲೇಟೆಡ್ ಕ್ಲಿಪ್ನ ನಾನು ಚೇಂಜ್ ಮಾಡಬೇಕು ಅನ್ಕೊತಾ ಇದ್ದೀನಿ. ಈ ಥರ ನಾನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಅನ್ಗ್ರೂಪ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಈ ಥರ ನಾವು ಅನ್ಗ್ರೂಪ್ ಮಾಡಿದ್ಮೇಲೆ ಫಸ್ಟ್ ಕ್ಲಿಪ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ ಹೈಲೈಟ್ ಇನ್ ಬಿನ್ ಅಂತ ಮಾಡ್ತೀನಿ. ಹೈಲೈಟ್ ಇನ್ ಬಿನ್ ಅಂತ ಮಾಡಿದ ತಕ್ಷಣ ನೀವು ಇದು ನೋಡ್ಬೋದು ಸೆಲೆಕ್ಟ್ ಆಗಿ ಬಂದಿದೆ. ಆದರೆ ನೀವು ನೋಡ್ಬೋದು ಅದು ಆರ್ಗನೈಸ್ಡ್ ಆಗಿಲ್ಲ. ಸೊ ಇದನ್ನ ಆರ್ಗನೈಸ್ಡ್ ಆಗಿ ಮಾಡಬೇಕು ಅಂದರೆ ಸೀರಿಯಲ್ ವೈಸ್ ಆಗಿ ಮಾಡಬೇಕು ಅಂದರೆ ನೀವು ನೋಡ್ಬೋದು ನಾನು ಸೆಲೆಕ್ಟ್ ಮಾಡಿರೋ ಫಸ್ಟ್ ಕ್ಲಿಪ್ ಇಲ್ಲಿ ಫಸ್ಟ್ ಕ್ಲಿಪ್ ಆಗಿ ಬಂದಿಲ್ಲ, ಅಂದರೆ ಸೀರಿಯಲ್ ವೈಸ್ ಅಲ್ಲಿ ಇಲ್ಲ. ಸೊ ಸೀರಿಯಲ್ ವೈಸ್ ಅಲ್ಲಿ ಬರಬೇಕು ಅಂತಂದ್ರೆ ಆಗ ನಾನು ಏನು ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಸಾರ್ಟ್ ಬೈ ಟೈಮ್ ಲೈನ್ ಟೈಮ್ ಮಾಡ್ತೀನಿ. ಸೊ ಈ ಥರ ನಾವು ಸಾರ್ಟ್ ಬೈ ಟೈಮ್ ಲೈನ್ ಟೈಮ್ ಮಾಡಿದಾಗ ಫಸ್ಟ್ ಕ್ಲಿಪ್ ಫಸ್ಟಲ್ಲೇ ಕಾಣಿಸುತ್ತೆ, ಸೆಕೆಂಡ್ ಕ್ಲಿಪ್ ಸೆಕೆಂಡಲ್ಲೇ ಇರುತ್ತೆ, ಥರ್ಡ್ ಕ್ಲಿಪ್ ಥರ್ಡಲ್ಲೇ ನಮಗೆ ಕಾಣಿಸುತ್ತೆ. ಅಸೆಂಬ್ಲಿ ಮೋಡ್ಗೆ ಹೋಗ್ತೀನಿ. ಸೊ ಅಸೆಂಬ್ಲಿ ಆಪ್ಷನ್ಗೆ ಹೋಗ್ಬಿಟ್ಟು ಸೊ ನನಗೆ ಇಷ್ಟ ಆದಂಥ ಫುಟೇಜ್ ನನ್ನ ಡ್ರೈವಲ್ಲಿ ಓಪನ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಡ್ರೈವ್ಗೆ ಹೋಗ್ಬಿಟ್ಟು ಸೊ ನನಗೆ ಯಾವ ಫುಟೇಜ್ ಬೇಕೋ ಸೊ ಅಲ್ಲಿ ಹೋಗಿ ಇಲ್ಲಿ ನಾನು ತಮ್ನೇಲ್ನ ಆನ್ ಮಾಡಿ ಕಂಟ್ರೋಲ್ ಇಟ್ಕೊಂಡು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ರಿಪ್ಲೇಸ್ನ ನೀವು ಮಲ್ಟಿಪಲ್ ಕ್ಲಿಪ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಇಟ್ಕೊಂಡು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬಹುದು. ಈ ಥರ ನನ್ನ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಈಗ ರೆಡಿ ಆಗಿದೆ. ಸೊ ಈಗ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ 9x16 ಈ ವರ್ಟಿಕಲ್ ಮೊಬೈಲ್ ಪ್ರಿಸೆಟ್ನ ಸೊ ಡೈರೆಕ್ಟ್ ಆಗಿ ನಾನು ವಾಟ್ಸಪ್ಗೆ ಸೆಂಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಕ್ಲೈಂಟಿಗೆ. ಇದಕ್ಕಾಗಿ ಏನು ಮಾಡಬೇಕು, ಸಿಂಪಲ್ ಆಗಿ ಜಸ್ಟ್ ಫೈಲ್ಗೆ ಹೋಗಬೇಕು, ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಸೊ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಬೈ ಡಿಫಾಲ್ಟ್ ಆಗಿ ನೀವು ಏನು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿದ್ದೀರಲ್ಲ ಸೊ ಅದೇ ಆಪ್ಷನ್ಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಇಲ್ಲ ನಿಮ್ಗೆ ಏನನ್ನ ಕನ್ಫ್ಯೂಷನ್ಸ್ ಆದರೆ ಇಲ್ಲಿ ಕೊಟ್ಟಿರುವಂಥ ಪ್ರಿಸೆಟ್ಸ್ನ ನೀವು ಯೂಸ್ ಮಾಡ್ಬೋದು. ಇವಾಗ ಮೊಬೈಲ್ ಪ್ರಿಸೆಟ್ ಅಂದರೆ ನೀವು ವರ್ಟಿಕಲ್ಲೇ ಯೂಸ್ ಮಾಡಬೇಕು ಅಂದರೆ ಸೊ ವರ್ಟಿಕಲ್ನ ನೀವು ಕ್ಲಿಕ್ ಮಾಡಬಹುದು. ಸೊ ಈ ಥರ ನೀವು ವರ್ಟಿಕಲ್ ಕ್ಲಿಕ್ ಮಾಡಿದಾಗ ಸೊ ವರ್ಟಿಕಲ್ಗೆ ಸಂಬಂಧಪಟ್ಟ ಸೈಜ್ ಇಲ್ಲಿ ನಿಮಗೆ ಬರುತ್ತೆ. ಅಂದರೆ ಚೇಂಜ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ನಾನು ಇದನ್ನ ಏನು ಮಾಡ್ಬೇಕು ಅನ್ಕೊಂತಿದ್ದೀನಿ ಅಂದರೆ 60 MBಗೆ ಕಂಪ್ರೆಸ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ನಾನು ನಾನೇನು ಮಾಡಿದೆ ಟಾರ್ಗೆಟ್ ಫೈಲ್ ಸೈಜಲ್ಲಿ ನಾನು 60 ಸೆಲೆಕ್ಟ್ ಮಾಡಿ 60 MB ಸೆಲೆಕ್ಟ್ ಮಾಡಿ ಓಕೆ ಅಂತ ನಾನು ಪ್ರೆಸ್ ಮಾಡಿದ್ದೀನಿ. ಇಲ್ಲಿ ನೀವು ಈಗ ಹೆಸರು ಕೊಟ್ಟು ಸೇವ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನೋಡ್ಬೋದು ಮೊಬೈಲ್ ಅಂತ ಕೊಟ್ಟು ಸೇವ್ ಮಾಡ್ತಾ ಇದ್ದೀನಿ.
ಈ ತರ ನಾನು ಪಾತ್ನ ಸೆಲೆಕ್ಟ್ ಮಾಡಿಬಿಟ್ಟು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡಿ ಫೈನಲ್ ವರ್ಕ್ ಅನ್ನೋ ಹೆಸರಿನ ಮೇಲೆ ಒಂದು ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಆಮೇಲೆ ಓಕೆ ಅಂತ ಮಾಡಿದ್ದೀನಿ. ಈಗ ನಾವು ಎಕ್ಸ್ಪೋರ್ಟ್ ಆಗಲು ಬಿಡೋಣ. ಎಕ್ಸ್ಪೋರ್ಟ್ ಆದ್ಮೇಲೆ ಈ ಒಂದು ವಿಡಿಯೋನ ನಾವು ಹೇಗೆ ವಾಟ್ಸಪ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟ್ ಆಗಿ ಕಳಿಸೋದು ಹೇಗೆ ಅಂತ ನಾವೀಗ ನೋಡೋಣ. ಇದಕ್ಕಾಗಿ ನಾನು ಡೈರೆಕ್ಟ್ ಆಗಿ ವಾಟ್ಸಪ್ಗೆ ಹೋಗಿದ್ದೀನಿ. ಆಡ್ ಅನ್ನೋ ಆಪ್ಷನ್ ಅಲ್ಲಿ ಫೋಟೋ ವಿಡಿಯೋ ಸೆಲೆಕ್ಟ್ ಮಾಡಿ ಯಾವ ಫೈಲ್ನ ಎಕ್ಸ್ಪೋರ್ಟ್ ಮಾಡಿದ್ದೀನಿ ಸೊ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಅಂತ ಮಾಡ್ತೀನಿ. ಫೈನಲ್ ವರ್ಕ್ ಅನ್ನೋ ಫೋಲ್ಡರ್ನ ಓಪನ್ ಮಾಡಿದ ತಕ್ಷಣ ನೀವು ನೋಡಬಹುದು ಸೊ ಪ್ರಿವ್ಯೂ ಜೊತೆ ಅದು ರೆಡಿ ಆಗಿದೆ. ಸೊ ಈ ತರ ನೀವು ನಿಮ್ಮ ಕ್ಲೈಂಟಿಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡಬಹುದು. ಸೊ ಈಗ ನೀವು ನಿಮ್ಮ ಮೊಬೈಲ್ ಅಲ್ಲಿ ಪ್ರಿವ್ಯೂನ ನೋಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಈ ತರ ಕ್ಲಿಕ್ ಮಾಡಿ ಮಾರ್ಕರ್ ಪ್ರೋ 9.2 ವರ್ಷನ್ ಅಲ್ಲಿ ನಿಮ್ಮ ಸ್ವಂತದಾಗಿ ಮಾಡುವ ಎಡಿಟಿಂಗ್ ಪ್ರಿಸೆಟ್ಸ್ ನ ಹೇಗೆ ಮಾಡೋದು ಸ್ವಂತದಾಗಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಾವೀಗ ನೋಡೋಣ. ಮೊದಲನೇದಾಗಿ ನೀವು ಕಸ್ಟಮ್ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಆಮೇಲೆ ಫಾರ್ಮೆಟ್ ಎಡಿಟಿಂಗ್ ಫಾರ್ಮೆಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಇಲ್ಲಿ ಕೊಟ್ಟಿರುವಂಥ ಪ್ರೀಸೆಟ್ಸ್ಗಳನ್ನು ನೀವು ಚೇಂಜ್ ಅಥವಾ ಮಾಡಿಫೈ ಕೂಡ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ಯೂಟ್ಯೂಬ್ ಅನ್ನೋ ಆಪ್ಷನ್ ಇದೆ. ಸೊ ಆ ಒಂದು ಪ್ರೀಸೆಟ್ನ ಸೆಲೆಕ್ಟ್ ಮಾಡಿ ಯೂಟ್ಯೂಬ್ ಪ್ರೀಸೆಟ್ನ ತಗೊಂಡ್ಬಿಟ್ಟು ಉದಾಹರಣೆಗೆ ಇಲ್ಲಿ 30 ಆಪ್ಷನ್ನ ಬದಲು ನಾನು 50 ತಗೋಬೇಕು ಅನ್ಕೊಂತಿದ್ದೀನಿ. ಲೆಫ್ಟ್ ಸೈಡ್ ಅಲ್ಲಿ ಸೇವ್ ಪ್ರಿಸೆಟ್ ಅನ್ನೋ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಬಹುದು. ಈಗ ನಾನು ಇದಕ್ಕೆ ಮೈ ಎಡಿಟಿಂಗ್ ಪ್ರಿಸೆಟ್ ಅಂತ ನಾನು ಸೇವ್ ಮಾಡ್ತಾ ಇದ್ದೀನಿ. ಮಾಡಿದ ತಕ್ಷಣ ಅದು ಸ್ಟೋರ್ ಆಗುತ್ತೆ. ಸೊ ನನ್ನ ಲೈಬ್ರರಿಯಲ್ಲಿ ಅದು ಸ್ಟೋರ್ ಆಗಿದೆ. ಆಟೋಮೆಟಿಕ್ ಆಗಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಕೂಡ ಅದು ಸ್ಟೋರ್ ಆಗುತ್ತೆ. ಮತ್ತೆ ನಾನು ಎಡಿಟಿಂಗ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರಿಸೆಟ್ ನ ಯೂಸ್ ಮಾಡಬೇಕು ಅಂದ್ರೆ ನಾನು ನ್ಯೂಗೆ ಹೋಗ್ಬಿಟ್ಟು ಕಸ್ಟಮ್ ಅನ್ನೋ ಆಪ್ಷನ್ ಅಲ್ಲಿ ನೀವು ನೋಡಬಹುದು ಕೆಳಗೆ ಮೈ ಎಡಿಟಿಂಗ್ ಪ್ರಿಸೆಟ್. ಸೊ ಈ ತರ ನೀವು ನಿಮ್ಮ ಕಸ್ಟಮೈಸ್ಡ್ ಅಂದ್ರೆ ನೀವು ಸ್ವಂತದಾಗಿ ಮಾಡಿದ ಪ್ರಿಸೆಟ್ ಗಳನ್ನ ಎಡಿಟಿಂಗ್ ಆಗಿ ಯೂಸ್ ಮಾಡಬಹುದು.